ಮಂಡ್ಯ ಜಿಲ್ಲೆಯ ಮದ್ದೂರು ಗಣೇಶ ಗಲಭೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಪುರದಲ್ಲಿ ಜಿಲ್ಲಾಡಳಿತದಿಂದ ಶಾಂತಿ ಸಭೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಒಳ್ಳೆ ಬೆಳವಣಿಗೆ ಇದು. ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಈ ಸಭೆ ಆಗುತ್ತೆ. ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಸಭೆ ಆಯೋಜನೆ ಮಾಡಲಾಗಿದೆ. ಶಾಂತಿ ಸಭೆಯಲ್ಲಿ ಎರಡೂ ಕೋಮಿನ ಮುಖಂಡರು ಭಾಗಿಯಾಗುವಂಥ ಸಾಧ್ಯತೆ ಇರುತ್ತೆ. ಶಾಂತಿ ಸಭೆಯನ್ನು ನಡೆಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಈ ಬೆಳವಣಿಗೆ ಆಗಬೇಕು, ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಯಾವ ಘಟನೆ ಆಯಿತು, ಆ 21-22 ಜನ ಏನಿದಾರಲ್ಲ ಅವ್ರನ್ನ ಒಳಗೆ ಹಾಕಬೇಕು. ಯಾವುದೇ ರೀತಿಯಾಗಿ ಬೇಲ್ ಕೊಡಬಾರ್ದು, ಅವರಿಗೆ ಸ್ವಲ್ಪ ದಿನ ಒಳಗಡೆ ಇರಲಿ, ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮದೇ ಸರ್ಕಾರ ಇದೆ ಅನ್ನುವಂಥ ಒಂದು ಹುಚ್ಚುತನ ಇದೆ ಅವರಲ್ಲಿದೆ. ಕಾಂಗ್ರೆಸ್ ಅಂತ ಹೇಳಿದ್ರೆ ಒಂಥರ ಮುಸ್ಲಿಂ ಸರ್ಕಾರ ಅನ್ನೋ ರೀತಿಯಲ್ಲಿ. ಸೊ ಆ ಮನಸ್ಥಿತಿ ಬದಲಾವಣೆ ಆಗಬೇಕು. ಸುಖ ಸುಮ್ಮನೆ ಈ ರೀತಿ ಕಿಡಿಗೇಡಿಗಳು ಮಾಡಿರುವಂಥ ಎಡವಟ್ಟು ಇದೆಯಲ್ಲ, ಕಲ್ಲು ತೂರಾಟ ಆಗಿದೆಯಲ್ಲ, ಆ ಮಸೀದಿ ಮುಂಭಾಗದಲ್ಲಿ ಮೆರವಣಿಗೆ ಹೋಗೋದನ್ನು ಸಹಿಸ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು? ಇವ್ರನ್ನ ಕೇಳಿ ಹಬ್ಬಗಳನ್ನು ಆಚರಣೆ ಮಾಡಬೇಕಾ? ಈಗ ಶಾಂತಿ ಸಭೆ ನಡೆಸೋದಕ್ಕೆ ಪ್ರಯತ್ನ ಆಗ್ತಾ ಇದೆ. ಆ ಕೆಲಸ ಆಗಲಿ. ಹೇಳಿ ನೋಡಿ, ಪ್ರಮುಖವಾಗಿ ನಿನ್ನೆಯಿಂದ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮದ್ದೂರು ಪಟ್ಟಣದಲ್ಲಿ. ಸೊ ಈಗ ಸಹಜ ಸ್ಥಿತಿಯತ್ತ ಬರಬೇಕು ಅಂತ ಹೇಳಿದ್ರೆ ಎರಡೂ ಕೋಮಿನ ಮುಖಂಡರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಏನೋ ಗಲಾಟೆ ಆಗಿದೆಯಲ್ಲ, ಮುಂದೆ ಆಗದ ರೀತಿಯಲ್ಲಿ ಯಾವುದೇ ರೀತಿಯಾಗಿ ಈ ರೀತಿಯ ಸಮಸ್ಯೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಎರಡೂ ಕೋಮಿನ ಯುವಕರನ್ನು ಕರೆಸಿ ಮಾತುಕತೆ ಆಗತ್ತೆ. ಸಭೆ ಇದು ಸಕ್ಸಸ್ ಆಗಬೇಕಾಗತ್ತೆ. ಸಣ್ಣ ಮಟ್ಟದಲ್ಲಿ ಆರಂಭದಲ್ಲಿ ಆಗಿರುವಂಥ ಗಲಾಟೆ ಇದು ದೊಡ್ಡ ಮಟ್ಟದಲ್ಲಿ ಈ ಪರಿಯಾಗಿ ಯಾವಾಗ ಆ ಲೈಟನ್ನು ಆಫ್ ಮಾಡಿ ಕಲ್ಲು ತೂರಾಟ ಆಗತ್ತಲ್ಲ, ಅದಾದ ನಂತರ ಹಿಂದೂ ಕಾರ್ಯಕರ್ತರಿಂದ ಪ್ರತಿದಾಳಿ ಆಗತ್ತಲ್ಲ, ಅದು ರಾತ್ರಿಗೆ ಅದು ಸರಿ ಹೋಗಿತ್ತು. ರಾತ್ರಿ 10:30-11 ಗಂಟೆ ಅದು ಏನಿರಲಿಲ್ಲ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕಾರ್ಯಕರ್ತರು ಬಂದು ಬೀದಿಗಿಳಿದು ಹೋರಾಟವನ್ನು ಮಾಡಿ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ಬಂದ್ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ. ಅದರ ಮಧ್ಯೆ BJPಯ ಕಾರ್ಯಕರ್ತರು, BJP ನಾಯಕರು ಭೇಟಿಯನ್ನು ಕೊಟ್ಟು, BJP JDS ಇವರೆಲ್ಲ ಭೇಟಿಯನ್ನು ಕೊಟ್ಟು ಅದನ್ನು ಮತ್ತೆ ಮೇಲಕ್ಕೆ ಎಬ್ಬಿಸಿಬಿಟ್ರು ಅದನ್ನು.